ವರುಣ ಆರ್ಭಟ ಹೇಗಿದೆ ಅಂತಂದರೆ ಅದನ್ನು ರಣಾರ್ಭಟ ಅಂತ ಕರೀತಾರೆ. ಬಟ್ ರಣಾರ್ಭಟ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಳೆ ರೀತಿಯಲ್ಲೇ ಬರಿತಾ ಇದೆ. ಸಾಧಾರಣ ಮಳೆ, ಹೆಚ್ಚು ಮಳೆ, ಅತಿ ಹೆಚ್ಚು ಮಳೆ, ಧಾರಾಕಾರ ಮಳೆಯಾಗಿ ಬರ್ತಾ ಇದೆ. ಅದನ್ನು ರೆಡ್ ಅಲರ್ಟು, ಹೈಯೆಸ್ಟ್ ಅಂತ ಕರೀತಾರೆ. 205 ಮಿಲಿಮೀಟರ್ಗಿಂತಲೂ ಹೆಚ್ಚು. ಈ ಮಳೆ ಆಗಿರುವಂಥ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಸಮಸ್ಯೆಗಳು ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಮನುಷ್ಯ ನಿರ್ಮಿತಾನೆ. ನೋಡಿ, ಕೊಡಗು ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. KRS ತುಂಬಿದೆ. 24 ಗಂಟೆಯಲ್ಲಿ 3 TMC ನೀರು ಬಂದಿದೆ ಅಂತ ಊಹೆ ಮಾಡ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿರಬೇಕು ಅಂಥೇಳಿ. ಧಾರವಾಡ, ಈ ಕಡೆಗೆ ಬೆಳಗಾವಿ, ಮಂಗಳೂರು ಭಾಗಗಳಲ್ಲಿ ಹೆಚ್ಚು ಮಳೆ ಆಗಿದೆ. ಅದರಿಂದ ಆಗಿರುವಂಥ ಪರಿಸ್ಥಿತಿ ಹೇಗೆ ನಿಭಾಯಿಸ್ತಾ ಇದ್ದಾರೆ ಸ್ಟೋರಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ. ದ್ವೀಪದಂತಾದ ಬೆಂಗೂರು ಗ್ರಾಮ. ದೋಣಿಯಲ್ಲೇ ಸಂಚಾರ, ಯಾಮಾರಿದ್ರೆ ಅಪಾಯ. ಇತ್ತ ಕೊಡಗು ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ಕಾವೇರಿ ನದಿ ಪಾತ್ರದಲ್ಲಿರೋ ಗ್ರಾಮಗಳ ಜನರ ಬದುಕು ಹೇಳತೀರದ್ದಾಗಿದೆ. ಅದರಂತೆ ಮಡಿಕೇರಿ ತಾಲೂಕಿನ ಬೆಂಗೂರು ಗ್ರಾಮ ದ್ವೀಪದಂತಾಗಿದೆ. ಇದರಿಂದಾಗಿ ಅಕ್ಕಪಕ್ಕದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಕಡಿತವಾಗಿದೆ. 100ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮ ಪ್ರತಿಯೊಂದಕ್ಕೂ ಭಾಗಮಂಡಲ ಇಲ್ಲವೇ ಮಡಿಕೇರಿಯನ್ನ ಅವಲಂಬಿಸಿವೆ. ಈ ಪ್ರವಾಹದ ನೀರಿನಲ್ಲೇ ನಾಡ ದೋಣಿಯೊಂದರಲ್ಲಿ ಸುಮಾರು 300 ಮೀಟರ್ ದೂರ ಸಾಗಬೇಕು. ಸ್ವಲ್ಪ ಯಾಮಾರಿದ್ರೂ ನದಿ ಮಧ್ಯೆ ಸಿಲುಕುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ಮಳೆ ಅಬ್ಬರಿಸಿ ಬೊಬ್ಬೆರೆತಿದೆ. ಹೀಗಾಗಿ ಕೊಡಗು ಜಿಲ್ಲೆಯಾದ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅಷ್ಟೇ ಅಲ್ಲದೆ ಮಳೆಯಿಂದ ಸಾಕಷ್ಟು ನಾನಾ ರೀತಿಯ ಅವಾಂತರಗಳು ಕೂಡ ಜಿಲ್ಲೆಯಲ್ಲಿ ಮುಂದುವರಿತಾನೇ ಇದೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಸಮೀಪದ ಬೆಂಗೂರು ಗ್ರಾಮದಲ್ಲಿದ್ದೀನಿ. ಈ ಒಂದು ಬೆಂಗೂರು ಗ್ರಾಮದಲ್ಲಿ ಸಾಕಷ್ಟು ಅವಾಂತರಗಳು ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಈ ಒಂದು ದೋಣಿ ಕಡವು ಅನ್ನೋ ಪ್ರದೇಶದಲ್ಲಿ ಕೂಡ ಇದ್ದೇವೆ. ಯಾಕೆಂದರೆ ಈ ಊರಿಗೆ ಪ್ರತಿ ಬಾರಿನೂ ಕೂಡ ಈ ದೋಣಿ ಸಾಗಿದ್ರೇ ಮುಂದಿನ 3 ತಿಂಗಳು ಜೀವನವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿರ್ತಕ್ಕಂಥದ್ದು. ಏಕೆಂದರೆ ಸಾಕಷ್ಟು ಜನರನ್ನ ನನ್ನ ಈ ಭಾಗದಲ್ಲಿ ನೋಡ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡುವಂತಹ ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈಗ ಮಾರುಕಟ್ಟೆಯಿಂದ ಸಾಕಷ್ಟು ಮಳೆಗಾಲಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಇರುವಂತಹದ್ದು. ಈ ದೋಣಿಯನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು. ಈ ದೋಣಿ ಅವಲಂಬಿಸ್ಕೊಂಡು ಹೊರಗಡೆ ಹೋಗುವಂಥದ್ದು, ಬರುವಂಥದ್ದು, ಮಕ್ಕಳುಗಳನ್ನ ಶಾಲಾ ಕಾಲೇಜುಗಳಿಗೆ ಏನಾದರೂ ಕಳಿಸ್ಬೇಕು ಅಂದ್ರೂ ಕೂಡ ಇದೇ ದೋಣಿ ಮುಖಾಂತರನೇ ಸಾಗಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮನೆಗೆ ಬೇಕಾದಂತಹ ದವಸ ಧಾನ್ಯಗಳಿರ್ಬೋದು, ಮನೆಗೆ ಬೇಕಾದಂತಹ ಅಗತ್ಯ ಇರುತ್ತೆ, ಅವೆಲ್ಲವೂ ಕೂಡ ಈ ದೋಣಿ ಮುಖಾಂತರವೇ ತೆಗೆದುಕೊಂಡು ಹೋಗಿ ಜೀವನವನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಬನ್ನಿ, ಈ ದೋಣಿಯಲ್ಲೇ ಸಾಗಿ ಇಲ್ಲಿನ ಪ್ರಸ್ತುತ ಸನ್ನಿವೇಶ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಕೂಡ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ನಾವು ಕೂಡ ಈ ಒಂದು ದೋಣಿಯಲ್ಲಿ ಸಾಗ್ತಾ ಇದ್ದೀವಿ. ಈ ಒಂದು ದೋಣಿಗೆ ನಾವು ಕೂಡ ಹೋಗಿ ವಾಸ್ತವಾಂಶವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೀಗ ಈ ಗ್ರಾಮದ ದೋಣಿ ಕಡವು ಗ್ರಾಮಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಇದೀಗ ದೋಣಿ ಹತ್ತೆ ಆ ಊರಿಗೆ ಸಾಗಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾವೇನೋ ಈ ದೋಣಿಯಲ್ಲಿ ಹತ್ಕೊಂಡು ಸಾಗ್ತಾ ಇದ್ದೀವಿ. ಇಲ್ಲಿ ಒಂದು ರೀತಿ ದೋಣಿ ಕೂಡ ಇನ್ಬ್ಯಾಲೆನ್ಸ್, ಸರಿಯಾದಂತಹ ಬ್ಯಾಲೆನ್ಸ್ನಲ್ಲೂ ಹೋಗ್ತಾ ಇಲ್ಲ. ಒಂದು ರೀತಿ ಭಯದ ವಾತಾವರಣದಲ್ಲೇ ನಾವೇ ಈ ರೀತಿ ಹೋಗ್ತಿದ್ದೀವಿ. ಅದರಲ್ಲೂ ಕೂಡ ಗ್ರಾಮಸ್ಥರಿಗೆ ಒಂದು ರೀತಿ ಭಯ ಕೂಡ. ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಜೀವದ ಹಂಗನ್ನು ತೊಡೆದು ಈ ಒಂದು ದೋಣಿಯಲ್ಲೇ ಸಾಗಬೇಕಾಗುತ್ತೆ. ನಮಗೆ ಶಾಶ್ವತವಾದಂತಹ ಒಂದು ಸೇತುವೆ ಅಥವಾ ಈ ಮೇಲ್ಭಾಗಕ್ಕೆ ಒಂದಷ್ಟು ಸೇತುವೆಯನ್ನು ಮಾಡಿಕೊಟ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಪ್ರತಿ ವರ್ಷವೂ ಅನಾದಿ ಕಾಲದಿಂದ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ತಲತಲಾಂತರದಿಂದ ಅನುಭವಿಸ್ಕೊಂಡೇ ಬಂದಿದ್ದೀವಿ. ಮುಂದಿನ ಮಕ್ಕಳುಗಳಿಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು, ಸರ್ಕಾರದವರು ನಮಗೆ ಶಾಶ್ವತವಾದಂತಹ ಒಂದು ಸೇತುವೆಯನ್ನು, ಅದು ಕೇವಲ 300 ಮೀಟ್ರು ಅಷ್ಟೇ ಒಂದು ಸೇತುವೆಯನ್ನು ಮಾಡಿಕೊಟ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ 150ಕ್ಕೂ ಅಧಿಕ ಕುಟುಂಬಗಳಿಗೆ ಶಾಶ್ವತವಾದಂತಹ ಪರಿಹಾರ ದೊರಕಿಸ್ದಂಗೆ ಆಗುತ್ತೆ ಅನ್ನೋದು ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಇನ್ನು ಕೊಡಗಿನಲ್ಲಿ ಮಳೆ ಅಬ್ಬರಿಸುತ್ತಿರೋದ್ರಿಂದ ಕಾವೇರಿ ನದಿ ನೀರು ಉಕ್ಕಿ ಹರಿಯುತ್ತಿರುವುದರಿಂದ ಮಡಿಕೇರಿ ತಾಲೂಕಿನ ನಾಪೊಕ್ಲು ಮೂರ್ನಾಡು ಸಂಪರ್ಕ ರಸ್ತೆ ಕಡಿತವಾಗಿದೆ. ಕೊಟ್ಟಮುಡಿ ಜಂಕ್ಷನ್ ಸಮೀಪ ಕಾವೇರಿ ನದಿ ದಡದಲ್ಲಿದ್ದ ಕಟ್ಟಡ ಮುಳುಗಡೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಹಾರಂಗಿ ಡ್ಯಾಂಗೆ ಒಳಹರಿವು ಹೆಚ್ಚಾಗಿರೋದ್ರಿಂದ ಕಾವೇರಿ ನದಿಗೆ 12,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಹುದುಗೂರು, ಎಡವನಾಡು, ಅತ್ತೂರು, ದೊಡ್ಡಸೂರು ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಮಂಗಳೂರಿನಲ್ಲಿ ತುಂಬಿ ಹರಿಯುತ್ತಿರೋ ಜೀವನದಿ.
ಅಪಾಯದ ಮಟ್ಟ ಮೀರಿ ಹರಿಯುತ್ತಿರೋ ನೇತ್ರಾವತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಆದರೆ ಜಿಲ್ಲೆಯ ಜೀವ ನದಿಗಳು ಮಾತ್ರ ತುಂಬಿ ಹರಿಯುತ್ತಿದೆ. ಪ್ರಮುಖ ಜೀವ ನದಿಯಾದ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಮಂಗಳೂರಿನ ಹರೇಕಳ ಪಾವೂರು ಡ್ಯಾಂ ಬಳಿ ಉಕ್ಕಿ ಹರಿಯುತ್ತಿದೆ. ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು, ನೇತ್ರಾವತಿ ನದಿ ಭೋರ್ಗರೆಯುತ್ತಾ ಸಮುದ್ರ ಸೇರುತ್ತಿದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿದಿರುವಂಥ ಮಳೆಗೆ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಜೀವನದಿಗಳಾದಂಥ ನೇತ್ರಾವತಿ, ಕುಮಾರಧಾರ, ನಂದಿನಿ, ಫಲ್ಗುಣಿ ಈ ರೀತಿಯಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನಾವೀಗ ನೇತ್ರಾವತಿ ನದಿಯ ಒಂದು ಅಬ್ಬರವನ್ನು ಗಮನಿಸುತ್ತಿದ್ದರೆ ಕಳೆದ ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಗೆ ಈಗ ನೇತ್ರಾವತಿ ನದಿ ತುಂಬಿ ಹರಿತಾ ಇರುವಂಥದ್ದು. ಇದು ಮಂಗಳೂರಿನ ಹೊರವಲಯದ ಪಡೀಲ್ ಸಮೀಪದಲ್ಲಿರುವಂಥ ಹರೇಕಳ ಪಾವೂರು ಏನು ಅಣೆಕಟ್ಟಿದೆ, ಮೇಲ್ಭಾಗದಲ್ಲಿ ಬ್ರಿಡ್ಜ್ ಇರುವಂಥದ್ದು, ಕೆಳಗೆ ಅಣೆಕಟ್ಟಿದೆ. ಈ ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ತೆರವು ಮಾಡಲಾಗಿದೆ. ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ಬಿಡಲಾಗಿದೆ. ಹೀಗಾಗಿ ನೀರು ರಭಸವಾಗಿ ಹರಿತಾ ಇದೆ. ಈ ನೀರು ಸಮುದ್ರ ಸೇರಲಿಕ್ಕೆ ಇಷ್ಟೊಂದು ವೇಗವಾಗಿ ಹರಿತಾ ಇದೆ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ. ಹಾಗಾಗಿ ನದಿಯ ಒಂದು ಪ್ರಮಾಣವು ಹೆಚ್ಚಾಗಿದೆ. ನದಿಯ ನೀರಿನ ಹರಿವನ್ನು ಗಮನಿಸಿದರೆ ಬೋರ್ಗರೆಯುತ್ತಾ ಹರಿತಾ ಇದೆ. ಇಡೀ ವಿಶಾಲವಾಗಿ ನದಿ ಹರಡಿಕೊಂಡಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಮಾಮೂಲಿಯಾಗಿ ಸಣ್ಣ ಪ್ರಮಾಣದ ಮಳೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿ ಹರಿಯುವುದಿಲ್ಲ. ಈಗ ಹೆಚ್ಚಿನ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ಜಿಲ್ಲೆಯಲ್ಲೂ ಹೆಚ್ಚಿನ ಮಳೆ ಆಗಿದೆ, ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿ ಉಕ್ಕಿ ಹರಿತಾ ಇದೆ. ಇದು ಸಮುದ್ರ ಸೇರಲಿಕ್ಕೆ ಈ ರೀತಿಯಾಗಿ ಹರಿತಾ ಇದೆ. ಹಾಗಾಗಿ ನದಿ ತೀರದಲ್ಲಿರುವಂಥವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಈಗ ಮೇಲ್ಭಾಗದಲ್ಲಿ ಇಲ್ಲಿಂದ ಮೇಲೆ ಬಂಟ್ವಾಳ ಆಗಿರ್ಬೋದು, ಅದಕ್ಕಿಂತಲೂ ಮೇಲೆ ಬೆಳ್ತಂಗಡಿವರೆಗೂ ಇದೇ ರೀತಿಯಾದಂಥ ನದಿಯ ಅಬ್ಬರ ಇದೆ. ಧರ್ಮಸ್ಥಳದಲ್ಲಿ ಹುಟ್ಟಿ ಬರುವಂಥ ಈ ಒಂದು ನೇತ್ರಾವತಿ ನದಿ ಏನಿದೆ, ಈಗ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಿರುವಂಥದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಇನ್ನೂ ಮಳೆ ಕಡಿಮೆ ಆಗಿದ್ದರೂ ನದಿಯ ಅಬ್ಬರಗಳು ಹೆಚ್ಚಾಗಿರುತ್ತೆ. ನದಿ ಪಾತ್ರದ ಜನರಿಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ. ಹೀಗಾಗಿ ಕೆಲವೊಂದು ತಗ್ಗು ಪ್ರದೇಶದ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಯಾರು ನದಿ ಪಾತ್ರಕ್ಕೆ ತೆರಳಬಾರದು, ಜೊತೆಗೆ ನದಿ ತೀರದಲ್ಲಿ ಇರುವಂಥವ್ರು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಜೋರು. ದೂದಗಂಗಾ, ವೇದಗಂಗಾ ನದಿ ನೀರಿನ ಮಟ್ಟ ಏರಿಕೆ. ಚಿಕ್ಕೋಡಿಯಲ್ಲಿ 6 ಕೆಳ ಸೇತುವೆ ಮುಳುಗಡೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸಿದೆ. ಇದರಿಂದಾಗಿ ಕೃಷ್ಣ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಕೃಷ್ಣ ನದಿಗೆ ಒಳಹರಿವು ಹೆಚ್ಚಾದ್ದರಿಂದ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 6 ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿದೆ. ಇನ್ನು ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡ್ತಿದ್ದಾರೆ. ಅತ್ತ ನದಿ ತೀರಕ್ಕೆ ಯಾರೂ ಹೋಗಬಾರದೆಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಬೆಳಗಾವಿಯಲ್ಲಿ ಧರೆಗುರುಳಿದ ಬೃಹತ್ ಮರ. ಕಾರು ಜಖಂ, ನಿವಾಸಿಗಳು ಜಸ್ಟ್ ಮಿಸ್. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿಯೇ ಇದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಜಿಲ್ಲೆಯ ಹಲವೆಡೆ ನಾನಾ ಅವಾಂತರಗಳು ಆಗಿವೆ. ಅದರಂತೆ ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಬೃಹದಾಕಾರದ ಮರವೊಂದು ಧರೆಗೆ ಉರುಳಿದೆ. ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಮರ ಬಿದ್ದ ಹಿನ್ನೆಲೆ ಕಾರು ಸಂಪೂರ್ಣ ಜಖಂ ಆಗಿದೆ. ಅಲ್ಲದೆ ಮನೆಯ ಪಕ್ಕದಲ್ಲಿ ಮರ ಬಿದ್ದಿರುವುದರಿಂದ ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ. ಮರ ಬೀಳುವ ಸ್ಥಿತಿಯಲ್ಲಿದೆ ಎಂದು ಪಾಲಿಕೆಗೆ ಅನೇಕ ಬಾರಿ ಮನವಿ ಮಾಡಿದ್ರು. ಪಾಲಿಕೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಡ್ರೋನ್ ಕಣ್ಣಲ್ಲಿ ಕಾಫಿನಾಡ ಸೌಂದರ್ಯ ಸೆರೆ. ಚಾರ್ಮಾಡಿ ಘಾಟ್ ಎತ್ತಿನ ಭುಜದ ಸೊಬಗು. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರೋ ಮಳೆ ಪ್ರಕೃತಿಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಕಾಫಿನಾಡಿನ ಸೌಂದರ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದ್ದು ನೋಡುಗರಂತೂ ದಿಲ್ಖುಷ್ ಆಗಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿರುವ ಚಾರ್ಮಾಡಿ ಘಾಟ್ ಎತ್ತಿನ ಭುಜದ ಸೊಬಗನ್ನ ನೋಡೋದಕ್ಕೆ 2 ಕಣ್ಣುಗಳೇ ಸಾಲದು ಎಂಬಂತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದ ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಚಾರ್ಮಾಡಿ ಘಾಟ್ನ ಈ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ.
ಮೈದುಂಬಿ ಹರಿಯುತ್ತಿರೋ ಕಲ್ಲತ್ತಗಿರಿ ಫಾಲ್ಸ್. ಇನ್ನು ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನಲ್ಲೂ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಕೆಮ್ಮಣ್ಣುಗುಂಡಿಯಲ್ಲಿರೋ ಕಲ್ಲತ್ತಗಿರಿ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಂಪೂರ್ಣ ಜಲಾವೃತವಾಗಿದೆ. ಒಟ್ಟಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ತನ್ನ ಆರ್ಭಟವನ್ನ ಮುಂದುವರೆಸಿದ್ದಾನೆ. ಕೊಡಗು, ಮಡಿಕೇರಿ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ತಂದೊಡ್ಡಿದ್ದಾನೆ. ಇತ್ತ ಧಾರಾಕಾರ ಮಳೆಗೆ ಮರಗಳು ದರಶಾಹಿಯಾಗ್ತಿವೆ. ಇಂಥ ಘಟನೆಗಳು ಮರುಕಳಿಸದಂತೆ ಪಾಲಿಕೆ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.